ಹೈಕೋರ್ಟ್ ತೀರ್ಪು ವಿರುದ್ಧ ಅಪೀಲ್ ಹೋಗ್ತಾ ಇದ್ದೇವೆ. ಸಿಎಂ ಪರವಾಗಿ ಶಾಸಕ ಪೊನ್ನಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಶಾಸಕ ಅಲ್ಲ ಅವರು, ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿದ್ದಾರೆ. ದ್ವಿಸದಸ್ಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು. ಬಿಜೆಪಿ ಜೆಡಿಎಸ್ ನಾಯಕರ ಮೇಲೆ ಎಷ್ಟು ಕೇಸ್ ಇದೆ, ಸಿಎಂ ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಈ ವೇಳೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ರದ್ದತಿ ಕೋರಿ ಸಿಎಂ ಹೈಕೋರ್ಟ್ ಅರ್ಜಿಯನ್ನು ಹಾಕಿದ್ರು. ಇದು ಕೂಡ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಸಿಎಂ ಕಾನೂನು ಸಲಹೆಗಾರರಂತ ಪೊನ್ನಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಎಲ್ಲೋ ಒಂದು ಕಡೆ ಹೈಕೋರ್ಟ್ ತೀರ್ಪು ರಾಜ್ಯ ಸರ್ಕಾರಕ್ಕೆ ಅಥವಾ ಸಿಎಂಗೆ ಹಿನ್ನಡೆ ಆಗಿದೆ ಅಂತ? ಯಾವ ಕಡೆನೂ ಆಗಿಲ್ಲ, ಎಲ್ಲೋ ಒಂದು ಕಡೆ ಅಲ್ಲ. ಯಾವ ಕಡೆಯಿಂದ ಯಾವ ಹಿನ್ನಡೆ ಕೂಡ ಆಗಿಲ್ಲ. ನ್ಯಾಯಾಧೀಶರು ಕೊಟ್ಟಂಥ ತೀರ್ಪನ್ನ ಪ್ರಶ್ನೆ ಮಾಡೋದ ಬೇಡವಾ ಅಂತ ಹೇಳುವಂಥದ್ದನ್ನ ಸಮಾಲೋಚನೆಯನ್ನು ಮಾಡ್ತಾ ಇದ್ವಿ. ಒಬ್ಬ ಏಕಸದಸ್ಯ ಪೀಠ ಕೊಟ್ಟಂಥ ತೀರ್ಪು ಈ ರಾಜ್ಯದ ಕಾನೂನು ಆಗಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೆ ಇನ್ನು ಮೇಲ್ಮನವಿಗೆ ಅವಕಾಶ ಇದೆ, ಹಾಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡ ಅವಕಾಶ ಇದೆ. ಏನು ಕ್ರಮ ಜರುಗಿಸಬೇಕು ಮುಂದೆ ಅಂತೇಳಿ ನಾವು ತೀರ್ಮಾನ ಮಾಡ್ತೇವೆ. ಸರ್, ತಾವು ಕೂಡ ಈ ಹೋರಾಟ ಅಂದರೆ ಕಾನೂನು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ರಿ. ಯಾವ ಈ ಒಂದು ದಾಖಲೆಗಳು ಇದಕ್ಕೆ ವಿರುದ್ಧವಾಗಿ ಬಂದಿದ್ದ ದಾಖಲೆಗಳಿಂದ ಸಂಬಂಧಪಟ್ಟಂತೆ ತೀರ್ಪು ವಿರುದ್ಧವಾಗಿ ಬಂದಿದೆಯಾ ಹೇಗೆ ಅಂತ ಗೊತ್ತಾಗಲಿಲ್ಲ. ದಾಖಲೆಗಳಿಂದ ಏನಾದರೂ ತೀರ್ಪು ಹಿನ್ನಡೆ ಆಗಿದೆಯಾ ಅಂತ, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಹಿನ್ನಡೆ ಆಗಿದೆಯಾ ಅಂತ? ಇಲ್ಲ, ಏನು ನೋಡಿ, ಪೂರ್ವಾನುಮತಿ ಅಂತ ಹೇಳಿದ್ರೆ ಒಂದು ವಿಚಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಯಾವ ಸಂಸ್ಥೆ ಆ ವಿಚಾರಣೆಯನ್ನು ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ವಿಚಾರಣೆ ಎಷ್ಟು ಮಟ್ಟಕ್ಕೆ ಮಾಡಬೇಕು, ಏನು ಮಾಡಬೇಕು. ಇದರಿಂದ ಯಾವುದು ಹಿನ್ನಡೆಯ ಪ್ರಶ್ನೆನೇ ಬರೋದಿಲ್ಲ. ನಲ್ಲಿ ಕೊಟ್ಟಂಥ ಅಭಿಯೋಜನೆ ಸರಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಪೂರ್ಣ ಮಟ್ಟದಲ್ಲಿ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ತೀರ್ಮಾನ ತಗೊಳ್ತೀವಿ. ಮುಂದೆ ಸುಪ್ರೀಂ ಕೋರ್ಟ್ ಮೆಟ್ಟಲೇ ಇರೋದು ಅನಿವಾರ್ಯತೆ ಅಂತ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ? ಅಲ್ಲ, ಅದು ಈಗಲೇ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಾವು ದ್ವಿಸದಸ್ಯ ಪೀಠಕ್ಕೆ ಹೋಗ್ತೀವೋ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ತೀವೋ ಅಂತ ಹೇಳುವಂಥ ತೀರ್ಮಾನ ಮಾಡಿಲ್ಲ ನಾವು. ಅದು ಮುಂದಿನ ದಿನಗಳಲ್ಲಿ ಜರುಗಿಸ್ತೀವಿ. ಈಗ ಸದ್ಯ ಪ್ರಶ್ನೆ ಬಂದಿರೋದು ಸಿಎಂ ಸಿದ್ದರಾಮಯ್ಯನವರು ನೈತಿಕತೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು ವಿಪಕ್ಷ ನಾಯಕರ ಆಗ್ರಹ. ಅಲ್ಲ, ವಿಪಕ್ಷ ಅವರ ಆಗ್ರಹ ಏನು ಮಾಡ್ತಾ ಇದ್ದಾರೆ, ಅವರೆಲ್ಲರ ಹಿನ್ನೆಲೆಯನ್ನು ದಯವಿಟ್ಟು ಗಮನಿಸಿ. ಜನತೆ ಕೂಡ ನೋಡ್ತಾ ಇದ್ದಾರಲ್ಲ, ಯಾರು ಆಗ್ರಹ ಮಾಡ್ತಾ ಇರೋರು, ಯಾರು ಆಗ್ರಹ ಮಾಡ್ತಾ ಇರೋರಿಗೆ ಎಷ್ಟು ಕೇಸ್ ಇದೆ, ಎಷ್ಟು ಜನ ಜೈಲಿಗೆ ಕಳಿಸೋಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಬೇಲಲ್ಲಿ ಎಷ್ಟು ಜನ ಇದ್ದಾರೆ, ಜಾಮೀನಿನಲ್ಲಿ ಎಷ್ಟು ಕೇಸ್ಗಳು ಎದುರಿಸ್ತಾ ಇದ್ದಾರೆ. ಇವತ್ತು MLA MP ಕೋರ್ಟ್ದು ಪ್ರಕರಣಗಳನ್ನು ಲಿಸ್ಟ್ ತೊಗೊಂಡ್ರೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟು ಕೇಸ್ ಎದುರಿಸ್ತಾ ಇದ್ದಾರೆ ಅಂತ. ಈ ಕೇಸ್ ಎದುರಿಸ್ತಾ ಇರೋರೆಲ್ಲ ಬಂದು ಮಾತಾಡ್ತಾರೆ. ಅದರಿಂದ ಯಾವ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ 135 ಶಾಸಕರ ಬೆಂಬಲ ಇರೋರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಏನೂ ಇಲ್ಲದೆ ಇರೋದೇನು ಕತೆ. ಅದರಿಂದ ಇಂಥ ಒಂದು ಆತ್ಮಸಾಕ್ಷಿಗೆ ವಿರೋಧವಾದಂಥ ನಡೆ ಮತ್ತು ಹೇಳಿಕೆಗಳಿಗೆ ಯಾವುದೋ ಪ್ರತಿಕ್ರಿಯೆ ಕೊಡದೇ ಇರೋದೇ ಒಳ್ಳೆಯದು. ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ವಿರೋಧ ಪಕ್ಷದಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿದ್ರು. ಅದೇ ರೀತಿಯಲ್ಲಿ ಇವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರು ಹೇಳ್ತಿರೋದು. ಅಂದರೆ ಅವತ್ತು ಸಿದ್ದರಾಮಯ್ಯನವರು ಹೇಳಿದ ಸರಿ ಅಂತ, ಸಿದ್ದರಾಮಯ್ಯನವರು ಯಡಿಯೂರಪ್ಪನ ಬಗ್ಗೆ ಹೇಳಿದ ಸರಿ ಅಂತ ಒಪ್ಕೊಳ್ಳಿ, ಅವರು ಆಮೇಲೆ ಬಾಕಿ ಮಾತಾಡೋದು. ಇದಿಷ್ಟು ಸಿಎಂ ಕಾನೂನು ಸಲಹೆಗಾರರಾದ ಪೊನ್ನಣ್ಣನವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಹೆಲನ್ ಸ್ವಾಮಿ, TV5 ಬೆಂಗಳೂರು.